ತೆಗೆದುಕೊಳ್ಳಲಾಗಿದೆಯಂತೆ. ಅಂದರೆ ನಿನ್ನೆ ಅಷ್ಟೇ 5 ಗಂಟೆಗೆ ಪಾಕಿಸ್ತಾನ ಸಂಸತ್ ಕರೆದಿತ್ತಂತೆ. ತುರ್ತು ಅಧಿವೇಶನವನ್ನು ಕರೆದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಏನೆಲ್ಲ ಮಾಡಬೇಕು ಅಂದರೆ ಭಾರತ ಈಗ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ, ರಾಜತಾಂತ್ರಿಕ ನಿಷೇಧಗಳನ್ನು ಹೇರಿಕೆ ಮಾಡಿದೆ, ನೀರು ಬಿಡ್ತಾ ಇಲ್ಲ. ಹೀಗಾಗಿ ವಾದ ಪ್ರತಿವಾದ ಎರಡೂ ಕೂಡ ಆಗಿದೆ. ಇದೇ ಶಹಬಾಜ್ ಶರೀಫ್ಗೆ ವಿರೋಧ ಪಕ್ಷದವರು ಬೈದು ಉಗಿದು ಉಪ್ಪಿನಕಾಯಿ ಹಾಕಿದಾರಂತೆ. ಯಾಕೆ ಇದೆಲ್ಲ ಬೇಕಿತ್ತು ನಿಮಗೆ? ಇನ್ನೊಂದು ಮಾಹಿತಿಯ ಪ್ರಕಾರ ಇದೇ ಯಾರು ಆಸಿಫ್ ಮುನೀರ್ ಇದಾನಲ್ಲ, ಅವನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಉಗ್ರರ ದಾಳಿಯನ್ನು ನಡೆಸಿದ್ದಾನೆ ಅಂತ ISIನ ಕೆಲವೊಂದಿಷ್ಟು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದು ಶಹಬಾಜ್ ಶರೀಫ್ ಸರ್ಕಾರಕ್ಕೆ ಮುಜುಗರಕ್ಕೆ ಉಂಟು ಮಾಡಿದೆ. ಈಗಾಗಲೇ ಪಾಕಿಸ್ತಾನ ಬಡತನದಿಂದ ಬೆಂಡು ಅಂದರೆ ಕೊಚ್ಕೊಂಡು ಹೋಗ್ತಾ ಇದೆ. ನೀರಿಲ್ಲ ಕುಡಿಯೋದಕ್ಕೆ. ಶಹಬಾಜ್ ಶರೀಫ್ ಮನೆಯಲ್ಲೇ ನೀರಿಲ್ವಂತೆ, ಮುನೀರ್ ಮನೆಯಲ್ಲೇ ನೀರಿಲ್ವಂತೆ, ದೊಡ್ಡ ದೊಡ್ಡ ಸಂಸದರು ಮತ್ತು ಶಾಸಕರ ಮನೆಯಲ್ಲೇ ನೀರು ಸಿಗ್ತಾ ಇರುವಂತೆ. ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನಾಗಿರಬೇಡ. ಸೊ ಹೀಗಾಗಿ ರಾಜತಾಂತ್ರಿಕ ಅಂದರೆ ಭಾರತ ಈಗಾಗಲೇ ರಾಜತಾಂತ್ರಿಕ ನಿಷೇಧಗಳನ್ನು ಹೇರಿದೆ. ಇನ್ನೇನು ಮಾಡಬೇಕು ಮುಂದೆ? ಅದಕ್ಕೋಸ್ಕರ ಯುದ್ಧ ಮಾಡು, ಇಲ್ಲ ಅಂತಂದರೆ ನೀನು ರಾಜೀನಾಮೆ ಅನ್ನುವಂತಹ ಕೆಲವೊಂದಿಷ್ಟು ಮಾತುಕತೆಗಳಾಗಿದ್ದಾವಂತೆ. ಸೊ ಅದಕ್ಕೆ ಪ್ರತಿಯಾಗಿ ಈಗ ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ಭಾರತ ಸರ್ಕಾರ ಪಾಕಿಸ್ತಾನವನ್ನು ಕೆಣಕೋದಕ್ಕೆ ದುರುದ್ದೇಶಪೂರಿತ ಪ್ರಯತ್ನ ನಡೆಸ್ತಾ ಇದೆ ಅಂತ ಆರೋಪಿಸಿ ಭಾರತದ ವಿರುದ್ಧ ನಿರ್ಣಯವನ್ನು ಪಾಕಿಸ್ತಾನ ಸಂಸತ್ತು ಸರ್ವಾನುಮತದಿಂದ ಅಂಗೀಕರಿಸಿದೆ. ಆಡಳಿತಾರೂಢ ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಶಾಸಕ ತರಾರಿ ಫಜಲ್ ಚೌಧರಿ ನಿರ್ಣಯವನ್ನು ಮಂಡಿಸಿದರು. ಪಹಲ್ಗಾಮ್ ದಾಳಿಗೆ ಪಾಕಿಸ್ತಾನವನ್ನು ಹೊಣೆಯನ್ನಾಗಿಸಿ ಭಾರತ ಪ್ರಯತ್ನ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಕ್ಷುಲ್ಲಕ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಕೆದಕಿ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದಕ್ಕೆ ಹೊರಟಿದೆಯಂತೆ. ಸೊ ಹೀಗಾಗಿ ಪಾಕಿಸ್ತಾನದ ಸಂಸತ್ತಲ್ಲಿ ಭಾರತ ಏನೇ ಕ್ರಮ ಕೈಗೊಂಡರೂ ಕೂಡ ನಾವು ಸರ್ವಸನ್ನದ್ಧವಾಗಿದ್ದೀವಿ ಅಂತ ಒಂದು ಸಂದೇಶವನ್ನು ರವಾನೆ ಮಾಡಿ ನಾವು ಯುದ್ಧಕ್ಕೆ ಸರ್ವಸನ್ನದ್ಧವಾಗಿದ್ದೀವಿ ಅಂತ ಅಲ್ಲಿ ಸಂಸತ್ತಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆಯಂತೆ. ಬಟ್ ಅದೇ ಗೊತ್ತಿಲ್ಲ ಸಂಸತ್ತಲ್ಲಿ ಇದರ ಏನಂತಂದರೆ ನಾವು ಸರ್ವಸನ್ನದ್ಧವಾಗಿದ್ದೀವಿ ಅಂತ ಸಂಸದರಾಗಿರಬಹುದು, ಇದೇ ಶಹಬಾಜ್ ಶರೀಫ್ ಆಗಿರಬಹುದು, ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಪಾಕಿಸ್ತಾನದ ಹತ್ರ ಮದ್ದುಗುಂಡುಗಳೇ ಇಲ್ಲಲ್ಲ ಸಿಡಿಸೋದಕ್ಕೆ, ಬಂದೂಕುಗಳೇ ಇಲ್ವಲ್ಲ. ಎಲ್ಲ ಇವ್ರೇನು ಮಾಡಿದಂತಂದರೆ ಶಹಬಾಜ್ ಶರೀಫು ಫಸ್ಟು ಅಧಿಕಾರಕ್ಕೆ ಬಂದ ನಂತರ ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದಕ್ಕೆ ಓವರ್ ಕಾನ್ಫಿಡೆನ್ಸ್ನಿಂದ ಓವರ್ ಆ್ಯಕ್ಟಿಂಗ್ನಿಂದ ಏನು ಮಾಡ್ದ ಅಂತಂದರೆ ಉಕ್ರೇನ್ಗೆ ಕಳ್ಳ ಸಾಗಾಣಿಕೆಯ ಮೂಲಕ ಮದ್ದುಗುಂಡುಗಳನ್ನು ಸರಬರಾಜು ಮಾಡ್ತಾನೆ. ಗೊತ್ತಿರಲಿಲ್ಲ ಪಾಕಿಸ್ತಾನಕ್ಕೆ ಇಂತಹದ್ದು ಕೂಡ ಒಂದು ಪರಿಸ್ಥಿತಿ ಬರುತ್ತೆ ಅಂತ. ಭಾರತ ಇಷ್ಟು ಬೇಗ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡತ್ತೆ ಅಂತ ಒಂದು ಅಂದಾಜು ಇಟ್ಟುಕೊಳ್ಳದಂತಹ ಮೂರ್ಖ ಶಹಬಾಜ್ ಶರೀಫ್ ಪ್ರಧಾನಿ ಅವನಿಗೇನೆ ಅವನ ವಿರುದ್ಧ ಚಾಕು ಬೆನ್ನಿಗೆ ಚೂರಿ ಇರಿದದ್ದು ಯಾರು? ಇದೇ ಆಸಿಫ್ ಮುನೀರ್ನ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಶಹಬಾಜ್ ಶರೀಫ್ನನ್ನು ಮುಂದೆ ಇಟ್ಕೊಂಡು ಯುದ್ಧವನ್ನು ಸಾರುವಂತೆ ಮಾಡಿದ್ದಾನೆ ಇದೇ ಆಸಿಫ್ ಮುನೀರ್. ಸೊ ಹೀಗಾಗಿ ಉಗ್ರರ ದಾಳಿಗೆ ಪ್ರತಿಕಾರವಾಗಿ ಭಾರತ ಸರ್ವಸನ್ನದ್ಧವಾಗಿ ನಿಂತಿದೆ. ಅತ್ತ ಕಡೆ ಕೂಡ ಪಾಕಿಸ್ತಾನವು ಕೂಡ ಸರ್ವಸನ್ನದ್ಧವಾಗಿ ನಿಂತಿದೆ. ಬಟ್ ಈಗ ಕುಡಿಯೋದಕ್ಕೆ ನೀರಿಲ್ವಲ್ಲ. ಸೊ ಈಗೇನು ಮಾಡ್ತಾರೆ? ಸಂಸತ್ತಲ್ಲೂ ಕೂಡ ಅಂಗೀಕಾರವಾಗಿದೆ, ಭಾರತದ ವಿರುದ್ಧ ಪಾಕಿಸ್ತಾನ ರೆಡಿಯಾಗಿದೆ ಯುದ್ಧ ಮಾಡೋದಕ್ಕೆ. ನೀರಿಲ್ಲ ಅಂತಂದ್ರೂ ಸಾಲ ಮಾಡಿಯಾದರೂ ಈಗ IMF ಅವರು ಸಾಲ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. 59,000 ಕೋಟಿ ರೂಪಾಯಿ ಸಾಲ ಕೊಡೋದಕ್ಕೆ ರೆಡಿಯಾಗಿದೆ. ಅದಕ್ಕೆ ಭಾರತ ಹೇಳ್ತಾ ಇದೆ, ನೀವು ಈಗ ಪಾಕಿಸ್ತಾನಕ್ಕೆ ಸಾಲ ಕೊಡೋಕ್ಕೆ ಹೋಗಬೇಡಿ, ಅವರೆಲ್ಲರೂ ಉಗ್ರರನ್ನು ಪೋಷಿಸ್ತಾರೆ, ಅದಕ್ಕೋಸ್ಕರ ಸಾಲ ಕೊಡೋದಕ್ಕೆ ಹೋಗಬೇಡಿ ಅಂತ IMFಗೆ ಭಾರತ ಒಂದು ಸಂದೇಶವನ್ನು ರವಾನೆ ಮಾಡಿದೆ. ಅಲ್ಲಿನ ಪಾಕಿಸ್ತಾನದ ಜನರ ಶಾಂತಿಯನ್ನು ಬಯಸ್ತಾ ಇದೆ, ಪಾಕಿಸ್ತಾನ ಜನರ ಏಳಿಗೆಯನ್ನು ಬಯಸ್ತಾ ಇದೆ ಭಾರತ. ಅದು ಕೂಡ ತಲೆಯಲ್ಲಿ ಇಲ್ಲ. ಹೀಗಾಗಿ ಶಹಬಾಜ್ ಶರೀಫ್ ಸರ್ಕಾರದ ವಿರುದ್ಧ ಈಗ ಪಾಕಿಸ್ತಾನದಲ್ಲೇ ಇರುವಂತಹ ಜನರು ಆಕ್ರೋಶ